ಅದೇ ನಾವು ಓಟ್ ಹಾಕಿ ತಪ್ಪು ಮಾಡ್ದ ಬಡವರ್ ಬಗ್ರನ್ನೆಲ್ಲ ಇವಾಗ ಕೂಲಿ ಮಾಡ್ಕೊಂಡ್ ತಿನ್ನೋರ್ಗೆಲ್ಲ ಈ ತರ ಮಾಡಿದ್ದಾರೆ. ಇವಾಗ ಏನು ಗೌರ್ಮೆಂಟ್ ಜಾಬ ನಮ್ದು ಹೋಗ್ಲಿ ಇನ್ನಕ್ಕೆ ಈ ತರ ಮಾಡಿದ್ರೆ ಹೆಂಗೆ? ಇವಾಗ ಆಲ್ ರೈಟ್ ಜಾಸ್ತಿ ಆಗಿದೆ, ಕರೆಂಟ್ ಬಿಲ್ ಜಾಸ್ತಿ ಆಗಿದೆ, ನೀರಿನ ಬಿಲ್ ಜಾಸ್ತಿ ಆಗದೆ. ಅದನ್ನೆಲ್ಲ ಯಾರು ಕೊಡ್ತಾರೆ? ಗೌರ್ಮೆಂಟ್ ಇಂದ ಕೊಡ್ತಾರ? ನಾವು ದುಡ್ದು ನಮ್ ದುಡ್ಡು ನಮ್ ಟ್ಯಾಕ್ಸ್ ಮಾಡ್ಕೊಂತಾರೆ. ಯಾರು ಮಾಡೋದು? ಹಾ, ಈ ತರ ಮಾಡ್ಬಿಟ್ರೆ ಸರ್ಕಾರ ಹೆಂಗೆ? ಬಡವ್ರ ಬಗ್ರು ಏನ್ ಮಾಡ್ಬೇಕು? ಹಾ ಅಲ್ವಾ? ಇವಾಗ ಕಸ ಬಿಸಾಕದ್ ಕಸಗುನು ಟ್ಯಾಕ್ಸ್ ಕಟ್ತಾ ಇದೀವಿ. ಏನ್ ಮಾಡೋದು? ಅವ್ರು ತಿಳ್ಕೊಬೇಕು ಅದನ್ನ. ಬಡವ್ರ ಬಗ್ರನ್ನ ಯೋಚನೆ ಮಾಡಿ ಹೆಚ್ಚಿಸ್ಬೇಕು. ಇವ್ರು ಈ ತರ ಹೆಚ್ಚಿಸಿದ್ರೆ ಏನ್ ಮಾಡ್ತಾರೆ? ಕೂಲಿ ಮಾಡ್ಕೊಂಡ್ ತಿನ್ನೋರು ಏನ್ ಮಾಡ್ತಾರೆ? ಅಲ್ವಾ? ಏನ್ ಗೌರ್ಮೆಂಟ್ ಜಾಬ್ ಬಿಡು, ಸ್ವಂತ ಮನೇನ ಹೋಗ್ಲಿ ಇನ್ನಕ್ಕೆ? ರೋಡ್ ಗುಡ್ಸೋರೆಲ್ಲನು ಇವಾಗ ಅವ್ರ ಕೈಯಲ್ಲಿ ಆಗುತ್ತ ತರಕ್ಕೆ ಕೂಲಿ ಮಾಡ್ಬೇಕು, ತಿನ್ಬೇಕು ಅಂತದ್ ಬಿಟ್ಬಿಟ್ಟು ಇದೆಲ್ಲ ಜಾಸ್ತಿ ಮಾಡಿದ್ರೆ ಹೆಂಗೆ? ಸ್ವಂತ ಮನೆಗಳಿದ್ಯಾ? ಹೋಗ್ಲಿ, ಬಾಡಿಗೆ ಕಟ್ತಾರ, ಅಲ್ಲಿನ ರೈಟ್ ಕಟ್ತಾರ, ಏನ್ ಮಾಡ್ತಾರೆ ಹೇಳಿ? ಈ ತರ ಮಾಡಿದ್ರೆ ಸರ್ಕಾರ. ನಾವು ಓಟ್ ಹಾಕಿ ಅವ್ರ ಮುಂದೆ ತಂದಿದೆ ತಪ್ಪಾಯ್ತು ಅನ್ಸುತ್ತೆ. ಸಿಕ್ಕೋರಿ ಸಿಕ್ಕಿದೆ, ಸಿಕ್ತವ್ರಿಗಿಲ್ಲ. ಅದು ಫ್ರೀ ಪ್ರವೇಶ ಇವಾಗ ಎಲ್ಲ ಊರ್ ಕಡೆ, ಇವಾಗ ತಮಿಳ್ನಾಡು ಕಡೆ ಇದೆಯಾ? ಹೋಗಕ್ಕೆ ಇದೆಯಾ ಅವ್ರಿಗೆ? ಫ್ರೀ ಇದೆಯಾ ಅವ್ರಿಗೆ? ರೈಲಲ್ಲಿ ಹೋಯ್ತಾರೆ, ರೈಲಲ್ಲಿ ಬರ್ತಾರೆ, ಫ್ರೀಯಲ್ಲಿ ಇದೆ. ಕೊಟ್ಟಿದಾರೆ, ಇಲ್ಲಿಗೆ ಅನುಕೂಲ ಕೊಟ್ಟಿದಾರೆ, ಇಲ್ಲ ಅಂತ ಹೇಳಲ್ಲ. ಏನೇ ಆಗ್ಲಿ ಈಗ ಮಾಡೋ ತಪ್ತಾನೆ. ಇವಾಗ ಆಲ್ ರೈಟ್ ಎಲ್ಲ ಎಷ್ಟೆಷ್ಟಾಗಿದೆ ಹೇಳಿ? 4 ರೂಪಾಯಿ ಮೊಸರು ಮೇಲೆ ಆಗಿದೆ, ಮತ್ತೆ ವಾಟರ್ ಬಿಲ್ ಆಗಿದೆ, ಲೈಟ್ ಬಿಲ್ ಆಗಿದೆ. ಹೆಂಗ್ ಮಾಡ್ತಾರೆ? ಬಡವ್ರ ಬಗ್ರು ಏನ್ ಮಾಡ್ತಾರೆ ಹೇಳು? ಕೂಲಿ ಮಾಡ್ಕೊಂಡ್ ತಿನ್ನೋರು ಏನ್ ಮಾಡ್ತಾರೆ? ಇರೋರೇನೋ ಪರವಾಗಿಲ್ಲ, ಇಲ್ದವ್ರು ಅದೇ ಸರ್ಕಾರ ಯೋಚನೆ ಮಾಡಿ ಕೊಡ್ಬೇಕಾಯ್ತು. ಈ ತರ ಮಾಡಿದ್ದಾರೆ. ಅದೇನ್ ತಗೋತಾರೆ ಗೊತ್ತಿಲ್ಲ. ಫ್ರೀ ಇವಾಗ ನಾವು ಒಬ್ಳಿಗ್ ನಿನ್ಸ್ಬಿಟ್ರೆ ಎಲ್ಲಾರು ಹಂಗೆ ಕೇಳ್ತಾರ? ಈಗ ಅದ್ರಲ್ಲೇ ನಾವು ಮಿಕ್ಸಿ ತಗೊಂಡೋ ಟಿವಿ ತಗೊಂಡೋ ಅಂತಾರೆ. ಈಗ ನನಗೂ ಫ್ರೀ ಬರ್ತದಿಲ್ಲ ಅಂತ ಹೇಳ್ತಾ ಇಲ್ವಲ್ಲ. ಈಗ ನಾನು ನಿನ್ಸ್ಬಿಡು ಅಂತ ನಿನ್ನ ಒಬ್ಳಿಗ್ ಬೇಕಾಗಿಲ್ಲ, ನಿನ್ಸ್ತೀವಿ ಬಿಡು ಅಂತಾರೆ. ಈಗ ಬೇಗವ್ರಿಗೆ ಬೇಕೇ ಬೇಕಲ್ಲ. ಇವಾಗ ಅದ್ರಲ್ಲೇ ಜೀವನ. ಏನ್ ಮಾಡ್ತಾರೆ? ಹೆಚ್ಚಿಸ್ಕೋಬೇಕು ಅವ್ರಷ್ಟೇ. ಹೆಚ್ಚಿಸ್ಕೋಬೇಕು. ಹಾಲು ಅದೇ ಹೇಳ್ತಾ ಇರೋದು, 50 ಪೈಸಾ 1 ರೂಪಾಯಿ ಏರ್ಸಿದ್ರೆ ಪರವಾಗಿಲ್ಲ. ಒಂದೇ ಸತಿ 4 ರೂಪಾಯಿ 5 ರೂಪಾಯಿ ಏರ್ಸಿದ್ರೆ ಏನ್ ಫಾಯ್ದೆ ಬಂತು? ಬಡವರು ಬಗ್ರು ಬದುಕದ್ ಹೆಂಗೆ? ಬದುಕಕ್ ಸಾಧ್ಯನೇ ಇಲ್ಲ. ಅಕ್ಕಿ ನೋಡಿದ್ರೆ 700-800 ರೂಪಾಯಿ ಇತ್ತು ಮೂಟೆ, ಇವಾಗ 1,500 ರೂಪಾಯಿ ಆಗೈತೆ. ಯಾರಿಗೆ? ಗಂಡಸ್ರಿಗೆ ಹಂಗೇನೆ 20,000 ಸಂಬಳ ಇರೋದು 50,000 ಮಾಡ್ತಾರಾ? ಇಲ್ಲ. ಮತ್ತೆ ಬಡವ್ರು ಹೆಂಗೆ ಬಾಳ್ಬೇಕು, ಬದುಕ್ಬೇಕು? ಗಾರೆ ಕೆಲ್ಸದವ್ರು ಹೆಂಗಿರ್ಬೇಕು? ತುಂಬಾ ಕಷ್ಟ ಆಗುತ್ತೆ ಗಂಡದಿರ್ಗೆ. ನಮ್ ಗಂಡದಿರಲ್ಲ ಇವತ್ತು, ನೋಡೋ ಗಂಡದಿರಲ್ಲ ಇವತ್ತು, ಗೊತ್ತಾಯ್ತಾ? ನೀವು ದುಡೀರಿ ಅನ್ನೋ ಗಂಡದಿರ್ ನಮ್ಗೆ. ಅಂತದ್ರಲ್ಲಿ ಎಲ್ಲ ಕಷ್ಟನೇ ಐತೆ, ಸುಖ ಅನ್ನೋದು ಯಾವ್ದು ಇಲ್ಲ ಮನುಷ್ಯನ್ಗೆ. ಕಸ ಟ್ಯಾಕ್ಸ್ ಹಾಕ್ತಾರೆ ಅಂದ್ರೆ ಎಲ್ಲಾದ್ರ ಮೇಲೂ ಟ್ಯಾಕ್ಸ್ ಇದ್ದೇ ಐತೆ, ಯಾವ್ದ್ರಲ್ಲೂ ಟ್ಯಾಕ್ಸ್ ಇಲ್ಲ ಅನ್ನೋದು ಇಲ್ವೇ ಇಲ್ಲ. ಅಂದ್ರೆ ಎಲ್ಲಾ ಜನದ ಬಾಯಿನಲ್ಲಿ ಏನು, ಗಂಡಸ್ರು ನಮ್ಗೆ ಟಿಕೆಟ್ ಜಾಸ್ತಿ ಮಾಡೋರು, ಹೆಂಗಸ್ರುಗಳಿಗೆ ಟಿಕೆಟೇ ಇಲ್ಲ ಅಂತಾರೆ ಅಲ್ವಾ? ಅದನ್ನ ಟಿಕೆಟೇ ಇಲ್ಲ ಅಂದ್ರೆ ಅದು ಎಲ್ಲಾದ್ರ ಮೇಲೂ ಹಾಕವ್ರೆ ಅನ್ನೋದು ಹೆಂಗಸ್ರುಗಳಿಗೆ ಗೊತ್ತಿಲ್ಲ. ಬರೀ ಫ್ರೀ ಅನ್ನೋದು ಗೊತ್ತು. KSRTCಗೂ ಹೋಗ್ತಾರೆ, BTSಗೂ ಹೋಗ್ತಾರೆ. ಫ್ರೀ ಅನ್ಬಿಟ್ಟು ಹೋಗ್ತಾರೆ ಅಷ್ಟೇ ಹೊರತುಗೆ ಯಾವ್ದ್ರ ಮೇಲೆ ಅದು ಬಿದ್ದೈತೆ ಅಂತ ಗೊತ್ತಾಗಲ್ಲ ಜನಗಳಿಗೆ. ಫ್ರೀ ಏನು ಪ್ರಯೋಜನ ಇಲ್ಲ, ಎಲ್ಲಾದ್ರ ಮೇಲೂ ಬಿದ್ದೈತೆ ಹೊರತು ಇಳಿಕೆ ಅನ್ನೋದು ಯಾವತ್ತು ಜನ್ಮದಲ್ಲೂ ಬರಲ್ಲ. ಯಾರೇ ಮಿನಿಸ್ಟ್ರಿಗೂ ಸೀಟಲ್ಲಿ ಕೂತ್ಕೊಂಡ್ರು ಇಳಿಕೆ ಅನ್ನೋದು ಬರಲ್ಲ, ಅದು ಮಾತ್ರ ಸತ್ಯ. ನಮ್ಮಂತ ಬಡವರು ಬಗ್ರು ಬದುಕಕ್ಕಂತೂ ಸಾಧ್ಯನೇ ಇಲ್ಲ. ಗಂಡನೂ ದುಡಿಬೇಕು, ಹೆಂಡತಿನೂ ದುಡಿಬೇಕು. ಅದು ದುಡಿದ್ರು ಹೆಂಡತಿ ಮಕ್ಳು ಸಾಕಕ್ಕೂ ಆಗೋದು ಇಲ್ಲ ಬಿಡಿ ಇವಾಗಿರೋ ಜನರೇಷನ್ಗೆ. ಏನಿಲ್ಲ, ನಾವು ತಗೊಳೋದೆ ಮೊದ್ಲಿಂದಾನು ಅರ್ಧ ಲೀಟ್ರೆ, ಇವಾಗ ಅರ್ಧ ಲೀಟ್ರೆ ಜಾಸ್ತಿ ತಗೊಂಡಾಗಲ್ಲ. ಏನ್ ಮಾಡೋದು? ಅಷ್ಟೇ, ಏನು ಮಾಡಕ್ಕಾಗಲ್ಲ. ಇವಾಗ ಮಟನ್ ಬಂದು 1,000 ರೂಪಾಯಿ ಆಗೈತೆ, ತಿಂದೇ ಇರ್ತಾರ ಜನ ನೋಡಿ. ಇವತ್ತು ಎಲ್ಲೆಲ್ಲೂ ಕ್ಯೂ ನಿಂತವ್ರೆ. ಹಂಗೆ ಹಾಲು ಬೆಳೆ ಯಾವ್ದೇ ರೇಟ್ ಆಗ್ಲಿ ತಿನ್ಲೇಬೇಕು, ಬದುಕ್ಲೇಬೇಕು. ಭೂಮಿ ಮೇಲೆ ಇರೋ ಗಂಟ ಬದುಕ್ಬೇಕು. ಅಲ್ಲ, ಕರೆಂಟ್ ಬಿಲ್ ಫ್ರೀ ಅಂತ ಹೇಳ್ತಾರೆ, ಹೆಚ್ಚಿಗೆ ಹಾಕಿದಾರೆ, ಎಲ್ಲ ಸೇರಿಸಿ ಗುಮ್ತಾರೆ. ಆಮೇಲೆ ಇವಾಗ ಮಾತ್ರ ಇವಾಗ ಫ್ರೀ 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 ಅನ್ನೋದೇ ಐತೆ, ಎಲ್ಲ ಟ್ಯಾಕ್ಸ್ ಗುಮ್ತಾರೆ ಅನ್ನೋದು ಇವ್ರಿಗೆ ಗೊತ್ತಿಲ್ಲ. ಗುಮ್ತಾರೆ, ಅದು ಜನಗಳಿಗೆ ಗೊತ್ತಾಗ್ತಾ ಇಲ್ಲ, ಗೊತ್ತಾಗುತ್ತೆ ಮುಂದಕ್ಕೆ. ಇವಾಗೆಲ್ಲ ಮೊನ್ನೆ ಗ್ಲಾಸ್ಗಳು ಅದು ಇದು ಎಲ್ಲ ಗಲಾಟೆಗಳಲ್ಲಿ ಹೊಡೆದ್ರು. ಇವತ್ತು ಅದು ಯಾರ ಗ್ಲಾಸು? ನಿಮಗೆ ನಿಮ್ಗಳಿಗೆ ಲಾಸ್. ಅದು ನಾವು ಅದನ್ನ ಆಯ್ಕೆನೆ ಮಾಡಕ್ಕಿಲ್ಲ, ಆ ಥರದಕ್ಕೆಲ್ಲ ಎಲ್ಲ ನಾವು ಹೇಳ್ತಿದೀವಲ್ಲ. ಓಟ್ ಹಾಕಿ ಜನರುಗಳಿಗೆ, ಬಡವರು ಬಗ್ಗರಿಗೆ ಸಹಾಯ ಮಾಡಿ ಅಂತ ಕೇಳ್ಕೊತೀವಿ. ಆದ್ರೆ ಇವತ್ತು ಕೊಡೋ ಎಂಜಿಲು 1,000 ರೂಪಾಯಿ 500 ರೂಪಾಯಿಗೆ ಓಟ್ ಹಾಕ್ಬಿಟ್ಟು ಬರ್ತಾರೆ. ಆ ಥರ ಎಂಜಿಲ್ ಬುದ್ಧಿ ನಮಗ್ ಬೇಕಾಗೇ ಇಲ್ಲ. ನಮಗ್ ಅನಿಸ್ದಂಗೆ ನಾವು ಆ ಥರದಕ್ಕೆ ಆಸೆ ಪಟ್ಟವ್ರೆ ಅಲ್ಲ. ನಾವು ಜೀವನ ಪರ್ಯಂತ ಇರೋರು, ನಮ್ಗೆ ಯಾಕೆ ಅದು ಆಸೆ? ನಮ್ಗೇನು ಅಂದ್ರೆ ಇರೋ ಗಂಟನು ಕಮ್ಮಿ ಬೆಲೆನಲ್ಲಿ ಜೀವನ ಮಾಡಿದ್ರೆ ಜೀವನ ಸಾಕಾಗೈತೆ ಅಷ್ಟು. ನಮ್ಗೆ ಅದು ಬೇಕಾಗಿರೋದು. ನೀವು ಕೊಡೋದು ಇವಾಗ ಅರ್ಜೆಂಟ್ಗೆ ಓಟ್ ಹಾಕಿಸ್ಕೊಳೋ ಗಂಟ 500-1,000 ಕೊಟ್ಬಿಟ್ರೆ ಅವ್ರಿಗೇನು ಸಾಕು. 500-1,000 ಕೊಟ್ರೆ ಏನಕ್ಕೆ ಖರ್ಚಿಗಾಯ್ತು ಅಂದ್ಬಿಟ್ಟು ಓಟ್ ಹಾಕ್ಬಿಟ್ಟು ಹೋಯ್ತಾ ಇರ್ತಾರೆ. ಲೈಫ್ ಲಾಂಗು ತುಂಬಾ ಕಷ್ಟ ಅಲ್ವಾ? ಮತ್ತೆ
ಲೈಫ್ ಲಾಂಗ್ ಇರೋದನ್ನ ಹೇಳ್ಬೇಕು ಅಷ್ಟೇ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.